ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಸಿಂಪಲ್ ಮಾರ್ನಿಂಗ್ ಮಧ್ಯಾಹ್ನದವರೆಗೂ ಇರುತ್ತೆ. ಗುರುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬಂದುಬಿಟ್ಟು. ಹಾಗೆ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕಿತ್ತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಪಾಪುನೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ ನಂತರ ನಾನು ಒಂದು ಲೋಟ ಹಾಲು ಕೊಟ್ಬಿಟ್ಟು ಆನಂತರ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ವಾಕ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಈ ರೀತಿ ವಾಶ್ ಮಾಡಿದಂಥ ಬಟ್ಟೆ ಎಲ್ಲ ಒಂದು ಬೇಸನ್ಗೆ ಹಾಕ್ಕೊಂಡಿರ್ತೀವಿ. ನನ್ನ ಜೊತೆ ನಮ್ಮ ಹೊರಗಿದ್ದ ಮಗನೂ ಬರ್ತಾನೆ. ನೋಡಿರಿ, ನನ್ನ ಬಟ್ಟೆ ಮಡಚ್ತಾ ಇದ್ದರೆ ಈಗೆಲ್ಲ ಬಂದು ಚೇಷ್ಟೆ ಮಾಡೋದು, ಆ ಬೇಸನ್ ಒಳಗಡೆ ಬಂದು ಕುತ್ಕೊಳ್ಳೋದು, ಅದರಲ್ಲೇ ಆಟ ಆಡೋದು, ಈ ರೀತಿಯಾಗಿ ಬರ್ತಾ ಇರ್ತಾನೆ. ನಾನು ಎಲ್ಲೇ ಇದ್ದರೂ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಅವನು ಇದ್ದೇ ಇರ್ತಾನೆ, ಚೇಷ್ಟೆ ಮಾಡೋದು. ಈ ರೀತಿಯಾಗಿ ಎದ್ದೋಳು ಅಂತ ಎಷ್ಟೆಲ್ಲ ನೈಸ್ ಮಾಡ್ತಾಯಿದ್ದೀನಿ, ಅವನು ಎದ್ದೊಳ್ತಾನೇ ಇಲ್ಲ. ನೆಕ್ಸ್ಟು ಸ್ವಲ್ಪ ಹೊತ್ತಿಗೆ ಅವನಿಗೆ ಪೂಸಿ ಹೊಡೆದು ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಆ ಕಡೆ ಕೂತಿರ್ತಾನೆ. ಇಲ್ಲ ಅಂತಂದರೆ ಮಾಮೂಲಿ ಮತ್ತೆ ನಾವೇನು ಕೆಲಸ ಮಾಡ್ತಾಯಿರ್ತೀವಿ ಅದನ್ನು ಡಿಸ್ಟರ್ಬ್ ಮಾಡೋಕ್ಕಂತಲೇ ಬಂದಿರ್ತಾನೆ. ಈಗ ಅವತ್ತಿಂದು ವಾಶ್ ಮಾಡಿದ ಬಟ್ಟೆಗಳು ನೆಕ್ಸ್ಟ್ ಡೇ ಮಡಚಿಟ್ರು ಪರವಾಗಿಲ್ಲ, ಅವತ್ತೇ ಮಡಚಿಟ್ರು ಪರವಾಗಿಲ್ಲ. ಏನಾದರೂ ಮಡಚಿಡೋಣ ಬಿಡು, ಹಾಗೆ ಇರೋಣ, ಆಮೇಲೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಕೆಲಸ ಆಗೋದೇ ಇಲ್ಲ, ಅಲ್ಲೇ ಇರುತ್ತೆ. ಬಿಡು ನಾಳೆ ಅಂತೀವಲ್ವ, ಅದು ಯಾವತ್ತಿಗೂ ಹಾಳಾಗೋದೇ. ಏನೇ ಕೆಲಸ ಇದ್ದರೂ ಆ ಟೈಮ್ಗೆ ನಮಗೆ ಟೈಮ್ ಇದ್ದಾಗ ಮಾಡಿಬಿಟ್ರೆ ಅದರಂಥ ಕೆಲಸ ಇನ್ನೊಂದಿಲ್ಲ, ನಮ್ಮ ಕೆಲಸಗಳು ಇರೋದಿಲ್ಲ. ಆದಷ್ಟು ಬೇಗ ನಮ್ಮ ಕೆಲಸಗಳನ್ನು ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಮತ್ತು ಇದೊಂದು ಕೆಲಸ ಇದೆ ಅಂತ ಕೂಡ ನಮಗೆ ಅನಿಸೋದಿಲ್ಲ. ಕಂಪ್ಲೀಟಾಗಿ ಈಗ ಬಟ್ಟೆಗಳೆಲ್ಲ ಮಡ್ಚ್ಕೊಂಡಿದ್ದಾಯಿತು. ಈ ಪಾಪುಗಳದ್ದು ಇಬ್ಬರು ನಮ್ಮ ಗಂಡು ಹುಡುಗರೇ ಆಗಿರೋದ್ರಿಂದ ನಮ್ಮಿಬ್ಬರದ್ದೇ ಪಾಪುಗಳದ್ದೇ ಜಾಸ್ತಿ ಬಟ್ಟೆ ಇರುತ್ತೆ. ಅದನ್ನೆಲ್ಲನೂ ನೀಟಾಗಿ ಮಡ್ಚಿಡೋದಕ್ಕೆ ಅರ್ಧ ನನಗೆ ಟೈಮ್ ಇರೋದಿಲ್ಲ. ಆನಂತರ ಸ್ವಲ್ಪ ಟೈಮ್ ಇತ್ತು, ನಾನು ಹಾಸ್ಪಿಟಲ್ಗೆಲ್ಲ ಹೋಗೋ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಸರಿ ಕಬೋರ್ಡ್ಸೆಲ್ಲನೂ ಬಟ್ಟೆ ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸಪ್ರೇಟು ಬಟ್ಟೆಯನ್ನು ಮಡಚಿಟ್ಬಿಡ್ತೀನಿ. ಅವ್ರವ್ರದ್ದು ಏನು ಬಟ್ಟೆ ಇದೆ ಅವರು ತಗೊಳ್ತಾರೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮದು 3 ಜನ ಬಟ್ಟೆ ಇರುತ್ತೆ, ಅವ್ರದ್ದು 4 ಜನದ್ದು ಬಟ್ಟೆ ಇರುತ್ತೆ. ಸರಿ ಅಂತ ಹೇಳಿ ಕಬೋರ್ಡ್ಸೆಲ್ಲನೂ ಒಂದು ಸ್ವಲ್ಪ ಇವಾಗ ನನಗೆ ಆಗುವಂಥದ್ದು ಮಾತ್ರ ಮುಂದೆ ಇಟ್ಕೊಳ್ಳೋಣ, ಸ್ವಲ್ಪ ಟೈಟ್ ಆಗುವಂಥದ್ದೆಲ್ಲನೂ ಹಿಂದೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೀಟಾಗಿ ನೀಟಾಗಿ ಮಡಚಿಟ್ಟಿರ್ತೀನಿ. ಆಲ್ಮೋಸ್ಟ್ ನನ್ನ ಕಬೋರ್ಡ್ಸಲ್ಲಿ ಬಟ್ಟೆಗಳು ಮಡಚಿದಂಗೆ ಇರುತ್ತೆ. ತುಂಬ ಕಸಿ ಬಿಸಿಯಾಗಿ ಎಲ್ಲ ನಾನು ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಮೊನ್ನೆ ತಾನೇ ಈ ರೀತಿ ಒಂದು ಬಾಕ್ಸ್ಗಳನ್ನು ತರಿಸಿ ಯೂಸ್ ಮಾಡೋದು ಮಾತ್ರ ಮೇಲೆ ಇಟ್ಟಿರ್ತೀನಿ. ನಾನು ಯೂಸ್ ಮಾಡದೇ ಇರೋವಂಥ ಬಟ್ಟೆಗಳನ್ನೆಲ್ಲನೂ ಈ ರೀತಿ ಒಂದು ಬಾಕ್ಸ್ಗಳಲ್ಲಿ ಹಾಕಿಟ್ಬಿಡ್ತೀನಿ. ಯಾಕಂದರೆ ನಾವೆಲ್ಲನೂ ಹೋಗಬೇಕಾದ್ರೆ ಅದು ಸಡನ್ನಾಗಿ ನಮಗೆ ಸಿಗಬೇಕು, ಈ ಥರದ್ರಲ್ಲಿ ನಾನು ಇಟ್ಟಿದ್ದೀನಿ ಅನ್ನೋ ಥರ ಇದು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಬಾಕ್ಸ್ಗಳನ್ನು ತರಿಸಿ ಇಟ್ಟಿದ್ದೆ. 4 ಪೀಸಸ್ಗೇನೋ ನನಗೆ 380 ಏನೋ ತೊಗೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಹೀಗೆಲ್ಲನೂ ನೀಟಾಗಿ ಮಡಚಿಟ್ಟಿದ್ದಾಯಿತು. ಸರಿ ಸ್ವೆಟರ್ಗಳೆಲ್ಲನೂ ಒಂದು ಹತ್ರ ಇಟ್ಟಿಟ್ಬಿಡೋಣ, ಇನ್ನೇನು ಸ್ವೆಟರ್ಗಳದ್ದು ಚಳಿ ಇಲ್ವಲ್ಲ, ಬೇಸಿಗೆ ಬಂತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ಒಂದು ಬಾಕ್ಸ್ಗೆ ಹಾಕಿ ಇಟ್ಟೆ. ಮುಂಚೆ ನನಗೆ ಚಳಿ ಇತ್ತಲ್ವ, ಅವಾಗೆಲ್ಲ ಸ್ವೆಟರ್ ಬೇಕೇ ಬೇಕಿತ್ತು ದಿನಾನು. ಅದರಿಂದ ಹಾಗೇ ಸ್ವೆಟರ್ಗಳೆಲ್ಲ ಮುಂದೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಈಚೆ ತೆಗೆದು ಆ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಮತ್ತು ನಮಗೆ ಡೆಲಿವರಿ ಟೈಮ್ಗೂ ಬೇಕಾಗುತ್ತೆ ಅಂತ ಹೇಳಿ ಹಾಗೇ ಇಟ್ಕೊಂಡೆ. ಸರಿ ಕವರ್ಸ್ ಎಲ್ಲನೂ ನಾನು ಯೂಸ್ ಮಾಡದೇ ಇರೋ ಕೆಲವೊಂದು ಹೊಸ ಟಾಪ್ಗಳೆಲ್ಲ ಇತ್ತು. ಅದನ್ನು ಇವಾಗ ನಾನು ಸ್ಟಿಚ್ ಮಾಡಿ, ಅಂದರೆ ಸ್ವಲ್ಪ ಲೂಸ್ ಆಗಿರೋದು ಹಾಕ್ಕೊಂಡ್ರೆ ಈಗ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಎಲ್ಲ ಬೇಕಾಗುತ್ತೆ ಬಟ್ಟೆಗಳು ಅಂತ ಹೇಳಿ ಕೆಲವೊಂದು ಟಾಪ್ಸ್ ಇತ್ತು, ಅದನ್ನೆಲ್ಲನೂ ನಾನು ಎತ್ತಿ ಮೇಲೆ ಇಟ್ಕೋತಾ ಇದ್ದೀನಿ. ಸರಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗಿಂದ ನಾವು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ನಾವು ಮಾಡ್ಕೊಳ್ತೀವಿ ಅಂತಂದರೆ ನೋಡ್ಕೋಬೇಕು ಏನಿದೆಯೋ ಏನಿಲ್ವೋ, ಮತ್ತು ಮಗುಗೆ ಏನೇನೆಲ್ಲ ಬೇಕು ಅನ್ನೋದನ್ನು ಕೂಡ ಇಟ್ಕೊಂಡು ಒಂದು ಕಡೆ ನಾವು ಜೋಪಾನವಾಗಿ ಇಟ್ಕೊಂಡ್ರೆ ನಮಗೆ ಡೆಲಿವರಿ ಟೈಮ್ಗೆ
ಈ ಥರದ್ದು ಬಟ್ಟೆ ಇಲ್ಲೇ ಇದೆ ಅಂತಲೂ ಗೊತ್ತಾಗುತ್ತೆ. ಆವಾಗ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ನಾನು ಫಸ್ಟ್ ಡೆಲಿವರಿ ಟೈಮಲ್ಲೂ ನನಗೆ ಹೀಗೆ ಆಯಿತು. ನನಗೆ ಸಡನ್ಲಿ ಡೆಲಿವರಿ ಆಗೋಯಿತು. ಯಾವುದೇ ಥರ ಡೇಟು ಫಿಕ್ಸ್ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಸಡನ್ನಾಗಿ ನನಗೆ ಡೆಲಿವರಿನೇ ಅದು ಆಗೋಯಿತು. 9 ಮಂತ್ಸಿಗೆ ಬಿತ್ತು. ಆವಾಗಲೇ ನನಗೆ ಡೆಲಿವರಿ ಅನ್ನೋದಾಯಿತು. ಆವಾಗ ಪ್ರತಿಯೊಂದಕ್ಕೂ ಹುಡುಕಾಟ ಅನ್ನೋದಾಗೋಯಿತು. ಈ ಸರಿ ಹಂಗಾಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಾನು ಇದನ್ನು ಈ ರೀತಿ ಕೆಲಸಗಳನ್ನು ಮಾಡ್ಕೋತಾ ಇದ್ದೆ. ಬಟ್ಟೆ ಮಡ್ಚ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅಕ್ಕ ಅವರು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ಇತ್ತು. ಈಗ ಹೇಗಿದ್ರು ಗುರುವಾರ ಎಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳಿ ಅಕ್ಕ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿಕೊಂಡು ತೊಳೆದಿಡ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ನಮ್ಮ ಸಿಂಕ್ ಹತ್ರ ತುಂಬ ಉಪ್ಪು ಕಲೆಗಳನ್ನೋದು ಆಗಿಬಿಟ್ಟಿದೆ. ಮತ್ತು ಇದು ಹಾಕಿನೂ ತುಂಬ ವರ್ಷ ಆಗಿದೆ ನಮ್ಮ ಸಿಂಕು. ಅದಕ್ಕೆ ಈ ಥರ ಆಗಿಬಿಟ್ಟಿದೆ. ಆದಷ್ಟು ನಾನು ವೀಡಿಯೋಗಳಲ್ಲಿ ಅಷ್ಟು ತೋರಿಸಿರೋದೇ ಇಲ್ಲ. ಈಗ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕಳಶದ ಸಾಮಾನೆಲ್ಲ ಒರೆಸಿ ಈ ರೀತಿಯಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿರ್ತೀವಿ. ಅಷ್ಟೊತ್ತಿಗೆ ಹೂವು ಎಲ್ಲ ತೊಗೊಬಂದು ಇಟ್ಟಿದ್ರು ನಮ್ಮ ಮನೆಯವರು. ಏನಿದ್ರು ಶುಕ್ರವಾರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಂಪ್ಲೀಟಾಗಿ ದೇವ್ರ ಮನೇಲಿ ಈ ರೀತಿಯಾಗಿ ಇಟ್ಬಿಡ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಆರಾಮಾಗಿ ನಾವು ಕೆಲಸ ಮಾಡ್ಕೊಬೋದಲ್ವಾ ಅಂತ ಹೇಳಿಬಿಟ್ಟು. ಮತ್ತು ಈ ಬಳೆ ಕುಚ್ಚು ಬಗ್ಗೆ ನೀವು ಕೇಳಿದ್ದೀರಾ. ಅದು ನಮ್ಮ ಅತ್ತೆ ತಂದಿರೋದು, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಅಂದ್ಕೊಳ್ತೀನಿ ಸೌದತ್ತಿಯಲ್ಲಿ ತಂದಿರಬೇಕು ಅಂತ ಅಂದ್ಕೊಳ್ತೀನಿ. ಅದು ನಾವು ಇವಾಗ ಏನು ಕಳಶ ಸ್ಥಾಪನೆ ಮಾಡ್ತೀವಿ ಅದ್ರ ಪಕ್ಕ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಅತ್ತೆ ಅದು ಯಾವಾಗ ತಂದಿಟ್ರೋ ನಮಗೂ ಗೊತ್ತಿಲ್ಲ ಅದು ಸರಿಯಾಗಿ. ಕಮೆಂಟ್ ಮಾಡಿ ಕೇಳಿದ್ರಲ್ವ ಅಂತ ಹೇಳಿದೆ ಅಷ್ಟೇ. ನೆಕ್ಸ್ಟು ಬಿಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಬಟಾಣಿ ತೊಗೊಂಡು ಬಂದಿದ್ದರು. ಇದನ್ನು ಹಾಗೆ ಬಿಡಿಸಿಟ್ಬಿಡೋಣ, ಇಲ್ಲಾಂದರೆ ಅದು ಅಲ್ಲೇ ಇರುತ್ತೆ ಅಂತ ಹೇಳಿಬಿಟ್ಟು ಬಟಾಣಿ ಎಲ್ಲ ಬಿಡಿಸಿ ಒಂದು ಬಾಕ್ಸಿಗೆ ಅದನ್ನು ಸ್ಟೋರ್ ಮಾಡಿ ಇಟ್ಬಿಟ್ರೆ ಅದ್ರ ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಕ್ಸ್ಗೆ ಎಲ್ಲನೂ ಹಾಕಿ ಇಡ್ತಾ ಇದ್ದೀನಿ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಈಗ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸರಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಹಾಸ್ಪಿಟಲ್ಗೆ ಅಂದ್ರೇ ನನಗೆ ಭಯ ಆಗ್ತಾ ಇರುತ್ತೆ, ಏನು ಎತ್ತೋ ಅಂತ. ನಿಜವಾಗ್ಲೂ ಅಯ್ಯೋ ಮನೆಯಲ್ಲೇ ಆರಾಮಾಗಿ ಇರ್ಬೋದಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನಾವು ಹೋಗೋ ಟೈಮ್ಗೆ ಹೋಗಲೇಬೇಕು, ಇಲ್ಲಂತಂದರೆ ಆಗೋದೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನೀಟಾಗಿ ರೆಡಿಯಾಗಿ ಈಗ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಮತ್ತು ಹಾಸ್ಪಿಟಲ್ ಬ್ಯಾಗು ಅಷ್ಟೇ, ನಾನು ನೀರು, ಕೆಲವೊಂದು ಹಣ್ಣುಗಳೆಲ್ಲ ತೊಗೊಂಡೋಗ್ತೀನಿ. ಯಾಕಂದರೆ ಒಂದು ಟೈಮ್ ಇದ್ದಂಗೆ ನಮಗೆ ಪೇಷಂಟ್ಸು ಜಾಸ್ತಿನೂ ಇರ್ತಾರೆ, ಕಮ್ಮಿನೂ ಇರ್ತಾರೆ. ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀನಿ, ಆದ್ರೂ ನಾನು ಸರಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೀರು, ಹಣ್ಣು ಈ ಥರದ್ದು ತೊಗೊಂಡಿರ್ತೀನಿ. ಬೇರೆ ಅಲ್ಲೆಲ್ಲ ಏನು ಸ್ನ್ಯಾಕ್ಸ್ ಎಲ್ಲ ತಿನ್ನೋಕೆ ಹೋಗೋದಿಲ್ಲ. ನೆಕ್ಸ್ಟು ಬಂದುಬಿಟ್ಟು ಅಲ್ಲೇನಾದರೂ ಎಳ್ನೀರು ಆ ಥರದ್ದೆಲ್ಲ ಮಾರ್ತಾ ಇರ್ತಾರಲ್ವ, ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಎಳ್ನೀರೆಲ್ಲ ತೊಗೊಳ್ತೀನಿ. ನನ್ನ ತುಂಬಾ ಕೂದಲು ಅಷ್ಟೇ ಉದ್ದ ಆಗಿದೆ, ಕಟ್ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಈ ಟೈಮಲ್ಲಿ ನಾವು ಕೂದಲೆಲ್ಲ ಕಟ್ ಮಾಡಿಸ್ಬಾರ್ದು, ಅದಕ್ಕೋಸ್ಕರ ಸುಮ್ಮನಾಗಿದ್ದೀನಿ. ಒಂದು ಐಬ್ರೋ ಮಾಡ್ಸೋಂಗಿಲ್ಲ, ಕೂದಲು ಕಟ್ ಮಾಡ್ಸೋಂಗಿಲ್ಲ ಅಂತ ದೊಡ್ಡವ್ರು ಬೈತಾರೆ. ಅದಕ್ಕೋಸ್ಕರ ಇನ್ನೂ ಏನೂ ಮಾಡಿಸಿಲ್ಲ. ಮತ್ತು ಇನ್ನೊಂದು ನನಗೆ ಕೂದಲೆಲ್ಲ ಅಷ್ಟೊಂದು ಮೇಂಟೈನ್ ಮಾಡೋದಕ್ಕೆಲ್ಲ ಬರೋದಿಲ್ಲ. ಯಾವಾಗಲೂ ಜಡೆ ಹಾಕೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನಾದರೂ ಎತ್ತಿ ಕಟ್ಟಿದ್ರೆ ತಲೆ ಮೇಲೆ ಏನೋ ಭಾರ ಇದ್ದಂಗೆ ಅನ್ನಿಸ್ತಾ ಇರುತ್ತೆ. ನಂದು ತುಂಬಾ ಶಾರ್ಟ್ ಇತ್ತು, ಮತ್ತು ಇವಾಗ ಇಷ್ಟು ಉದ್ದ ಅನ್ನೋದು ಬಂದಿದೆ. ಈಗ ಬ್ಯಾಗಲ್ಲಿ ಪ್ರತಿಯೊಂದು ರಿಪೋರ್ಟ್ಸ್, ಹಳೆ ರಿಪೋರ್ಟ್ಸ್ ಮತ್ತು ಈ ಥರದ್ದು ಟ್ಯಾಬ್ಲೆಟ್ಸ್ ಎಲ್ಲ ಅವ್ರು ಏನೇನು ಕೊಟ್ಟಿರ್ತಾರೆ ಕಂಪಲ್ಸರಿ ತೊಗೊಂಡು ಹೋಗಿರ್ತೀನಿ. ಒಂದೊಂದು ಸರಿ ನನಗೆ ಚೇಂಜ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಎಲ್ಲನೂ ತೊಗೊಂಡು ಹೋಗಿರ್ತೀನಿ. ನೆಕ್ಸ್ಟ್ ಈಗ ಹೋದ್ವಿ, ಅಲ್ಲಿ ನಮಗೆ ಸ್ಲಿಪ್ ಅನ್ನೋದು ಕೊಡ್ತಾರೆ. BP, ವೆಯ್ಟು, ಹೈಟು ಎಲ್ಲನೂ ಚೆಕ್ ಮಾಡೋಕ್ಕೆ. ನನಗೆ ಇದರದ್ದು ಏನು BP ಚೆಕ್ ಮಾಡ್ತಾರಲ್ವ, ಅದನ್ನ ನೋಡ್ತಾ ಇದ್ರೇ ಏನೋ ಬಿಗಿಯಾಗಿ ಹಿಡ್ಕೊಂಡು ಬಿಡ್ತಾ ಇರುತ್ತೆ, ಆ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ ಅದರಲ್ಲಿ ನೋಡ್ತಾ ಇರೋದು. ಎಷ್ಟು ಬಂದಿದೆ, ಏನು ಯಾವ ಥರ ಅಂತ. ಆವಾಗ
ನಮ್ಮನೆಯವರು ಬೈತಾ ಇರ್ತಾರೆ, ನೀನೇಂತಕ್ಕೆ ಅದೆಲ್ಲ ನೋಡ್ತೀಯ, ಆರಾಮಾಗಿ ಕೂಲಾಗಿರು, ಏನೂ ಆಗೋದಿಲ್ಲ, ನೀನು ಅದನ್ನೆಲ್ಲ ಸುಮ್ಮನೆ ನೋಡಾದರೂ ಸರಿ ಭಯ ಬೀಳ್ತಾ ಇರ್ತೀಯ, ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು, ನಿನಗೆ ಗೊತ್ತಾಗೋದಿಲ್ಲ ಅಂತ ಇರ್ತಾರೆ. ನಿನಗೆಲ್ಲ ಇದು ಫಸ್ಟು ಬೇಬಿಗೆ ಇದೆಲ್ಲ ನೀನು ನೋಡಿದ್ಯಾ ತಾನೇ, ಅದಕ್ಕೆಲ್ಲ ಏನಕ್ಕೆ ಭಯ ಪಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಆದರೂ ಗೊತ್ತಿಲ್ಲ, ಏನಾದರೂ ವೇರಿಯೇಷನ್ ಆಗ್ತಾ ಇರುತ್ತೇನೋ, ಇಲ್ಲ ಜಾಸ್ತಿ ಆಗ್ತಾ ಇರುತ್ತೇನೋ ಅಂತ ಭಯ ಆಗ್ತಾನೇ ಇರುತ್ತೆ. ಬೇರೆಯವ್ರನ್ನ ಬೇಕಾದರೆ ಹಾಸ್ಪಿಟಲ್ಗೆ ಅವ್ರ ಜೊತೆ ಎಷ್ಟು ಬೇಕಾದರೂ ಓಡಾಡಿಬಿಡ್ತೀನಿ. ಅದೇ ನನಗೆ ನಾನು ಈ ಥರ ಎಲ್ಲ ಮಾಡಿಸ್ಕೊಳ್ಳೋದು, ಬಿ ಪಿ ಚೆಕ್ ಆಗ್ಬೋದು, ಬ್ಲಡ್ ರಿಪೋರ್ಟ್ ಆಗ್ಬೋದು, ಈ ಥರದ್ದೆಲ್ಲನೂ, ಮತ್ತು ಇನ್ನೊಂದು ಬ್ಲಡ್ ತೆಗಿಬೇಕಾದ್ರೆ ಸಿಸ್ಟರ್ಸ್ ಕೇಳ್ತಾ ಇರ್ತೀನಿ, ಸಿಸ್ಟರ್ ಕಮ್ಮಿ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಬ್ಲಡ್ ಏನು ತೊಗೊಂಡು ನಾವು ಕುಡಿತೀರಾ ಮೇಡಮ್, ಕುಡಿಯೋದಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಚೆಕಪ್ಗೆ ತೊಗೊಳ್ತೀವಿ, ಅದಕ್ಕೆಲ್ಲ ಅಷ್ಟು ಬೇಕಾಗುತ್ತೆ ಬ್ಲಡ್ಡು, ನಿಮ್ಮ ಬ್ಲಡ್ ಕೊಟ್ಟಷ್ಟು ಇನ್ಕ್ರೀಸ್ ಆಗುತ್ತೆ, ಭಯಪಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಸ್ಕ್ಯಾನಿಂಗು ಈ ಥರದ್ದೆಲ್ಲ ಮಾಡಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಪೋರ್ಟ್ಸ್ ಎಲ್ಲ ನಾನು ತೋರಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆರಾಮಾಗಿ ಖುಷಿಯಾಗಿರಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.